ಪ್ರತಿಭಾ ಕಾರಂಜಿಯಲ್ಲಿ ನವಲಗುಂದದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೇಲುಗೈ. ಜಿಲ್ಲಾ ಪಂಚಾಯತ್ ಧಾರವಾಡ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಧಾರವಾಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ನವಲಗುಂದ, ಸಮೂಹ ಸಂಪನ್ಮೂಲ ಕೇಂದ್ರ ನವಲಗುಂದ ಹಾಗೂ ಶ್ರೀ ವಿದ್ಯಾಜ್ಯೋತಿ ಪ್ರಾಥಮಿಕ ಶಾಲೆ ನವಲಗುಂದ ಇವರ ಸಹಯೋಗದಲ್ಲಿ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ನವಲಗುಂದದ ಮೇಲುಗೈ. ಧಾರವಾಡ ಜಿಲ್ಲೆಯ ಸುಮಾರು 46 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರಾಥಮಿಕ ವಿಭಾಗದಿಂದ ಕಂಠಪಾಠ ಹಿಂದಿ ಪ್ರಥಮ ಸ್ಥಾನ ಸಮೀನಾ ಬಾನು, ಕತೆ ಹೇಳುವ ಪ್ರಥಮ ಸ್ಥಾನ ಖುಷಿ ಬಾಬರ್, ಅಭಿನಯ ಗೀತೆ ಪ್ರಥಮ ಸ್ಥಾನ ನಯನ ಚಿಕ್ಕನರಗುಂದ, ದೇಶಭಕ್ತಿ ಗೀತೆ ಪ್ರಥಮ ಸ್ಥಾನ ವೀಣಾ ಹುರಕಡ್ಲಿ, ಭಕ್ತಿಗೀತೆ ಪ್ರಥಮ ಸ್ಥಾನ ನಿರೀಕ್ಷಾ ಕಬೇರಹಳ್ಳಿ, ಕ್ಲೇ ಮಾಡ್ಲಿಂಗ್ ಪ್ರಥಮ ಸ್ಥಾನ ಗಗನ್ ಅಮೀನ್ ಬಾವಿ, ಪ್ರೌಢ ವಿಭಾಗದಿಂದ ಜಾನಪದ ಗೀತೆ ಪ್ರಥಮ ಸ್ಥಾನ ಐಶ್ವರ್ಯ ಬೆಂತೂರ್, ಭರತನಾಟ್ಯ ಪ್ರಥಮ ಸ್ಥಾನ ಸುಷ್ಮಿತಾ ಹೊಂಬಾಳ್, ಗಜಲ್ ಪ್ರಥಮ ಸ್ಥಾನ ಶ್ರೇಯಾ ಮನಗುತ್ತಿ, ಆಶುಭಾಷಣ ಪ್ರಥಮ ಸ್ಥಾನ ಸುನೀತಾ ಕ್ಯಾಡದ್, ಮಿಮಿಕ್ರಿ ಪ್ರಥಮ ಸ್ಥಾನ ಅಭಿಷೇಕ ಕನೋಜ್, ಕವನ ವಾಚನ ಪ್ರಥಮ ಸ್ಥಾನ ಸಚಿನ್ ಗೌಡ ಪಾಟೀಲ್, ಕವಾಲಿ ಸಾಮೂಹಿಕ ನೃತ್ಯ ಪ್ರಥಮ ಸ್ಥಾನ ಶ್ರೇಯಾ ಮನಗುತ್ತಿ ಹಾಗೂ ಅವರ ಸಂಗಡಿಗರಿಂದ, ಹಿಂದಿ ಭಾಷಣ ದ್ವಿತೀಯ ಸ್ಥಾನ ಭವ್ಯ ದಾಸಪ್ಪನವರ್, ಧಾರ್ಮಿಕ ಪಠಣ ದ್ವಿತೀಯ ಸ್ಥಾನ ಸಹನಾ ಭಗವತಿ, ಭಾವಗೀತೆ ದ್ವಿತೀಯ ಸ್ಥಾನ ಕಾವ್ಯ ಬೆಡಸೂರ್, ರಂಗೋಲಿ ದ್ವಿತೀಯ ಸ್ಥಾನ ಲಕ್ಷ್ಮೀ ಹತ್ತಿಕಟಗಿ, ಸಾಮೂಹಿಕ ಜಾನಪದ ನೃತ್ಯ ದ್ವಿತೀಯ ಸ್ಥಾನ ಅಭಿಷೇಕ್ ಶಾನವಾಡ ಹಾಗೂ ಅವರ ಸಂಗಡಿಗರಿಂದ, ಕನ್ನಡ ಕಂಠಪಾಠ ತೃತೀಯ ಸ್ಥಾನ ವಿಶ್ವನಾಥ ಸಜ್ಜನರ್, ಧಾರ್ಮಿಕ ಪಠಣ ತೃತೀಯ ಸ್ಥಾನ ದೈವಿಕ ಶಿವನಗೌಡರು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಾನಂದ ಮಲ್ಲಾಡದ ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ಪ್ರತಿಭೆಗಳಿಗೆ ಶುಭ ಹಾರೈಸಿ ನಿಮ್ಮ ಪ್ರತಿಭೆ ದೇಶ, ರಾಜ್ಯ, ಜಿಲ್ಲೆ ಹಾಗೂ ಗ್ರಾಮಕ್ಕೆ ಗೌರವ ತರುವ ಕೆಲಸವನ್ನ ಮಾಡಬೇಕು ಅಂತ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್.ಬಿ. ಮಲ್ಲಾಡ, ಬಸವರಾಜ್ ಬಿಲ್ಲ ಶಿವಣ್ಣರ್, ಎಸ್.ಎಫ್. ನೀರಲಗಿ, ಎನ್.ವೈ. ಕಲಸಪುರ, ಎಂ.ಎಚ್. ಚಿಕ್ಕನಾಳ, ಎಸ್.ಎಫ್. ಈರಟ್ಟಿ, ಭರತೇಶ್ ಕುರ್ಬರ್, ಎನ್.ಬಿ. ಕುರ್ಬರ್ ಮತ್ತು ಮುರಾರ್ಜಿ ವಸತಿ ಶಾಲೆ ನವಲಗುಂದ ಪ್ರಾಂಶುಪಾಲರಾದ ರಮೇಶ್ ಕಬೇರಹಳ್ಳಿ ಹಾಗೂ ಶಾಲೆಯ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗವು ವಿದ್ಯಾರ್ಥಿಗಳ ಗೆಲುವಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಗುರುಮಾತೆಯರು ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಕನಗೌಡರ್. ಶಾಲೆ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್. ನನ್ನ ಪಾತ್ರ ಅಭಿನಯ ಗೀತೆ. ಕರ್ನಾಟಕದ ರಾಜ್ಯ ಪ್ರಮುಖ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ ಪ್ರದೇಶಗಳಲ್ಲಿ ಕಂಡುಬರುವ ಹಾಲಕ್ಕಿ ಸಮುದಾಯದವರ ಸುಗ್ಗಿ ಕುಣಿತವನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ. ಅಳುವಿನ ಅಂಚಿನಲ್ಲಿರುವ ಈ ಜಾನಪದ ಕಲಾ ಪ್ರಕಾರವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಜಾನಪದ ಕಲೆಗಳ ಕಲಿಕೆ ನಾಡ ಸಾಂಸ್ಕೃತಿಕ ಉಳಿಕೆ. ಶೋಭಲೆ ಬಿನ ಬಿನ ಶೋಭಲೆ ಶೋಭಲೆ ಬಿನ ಬಿನ ಶೋಭಲೆ 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 ಬಿನ ಬಿನ ಶೋಭಲೆ ಶೋಭಲೆ ಬಿನ ಬಿನ ಶೋಭಲೆ ಶೋಭಲೆ ಬಿನ ಬಿನ ಶೋಭಲೆ
ಕದ್ದೇರಳ್ಳಿ ಅಂತ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನವಲಗುಂದ ಧಾರವಾಡ ಜಿಲ್ಲೆ. ನಮ್ಮ ಶಾಲೆಯ ಒಟ್ಟು 46 ಮಕ್ಕಳು ನವಲಗುಂದದ ಕ್ಲಸ್ಟರ್ 1 ಅಥವಾ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಒಟ್ಟು 46 ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಅದರಲ್ಲಿ ಸಾಕಷ್ಟು ಅಂದ್ರೆ ಕನಿಷ್ಠ 15ರಿಂದ 20 ಮಕ್ಕಳು ಪ್ರಥಮ ಸ್ಥಾನವನ್ನ ತಂದುಕೊಂಡು ತಾಲೂಕು ಹಂತಕ್ಕೆ ಹೋಗಲು ಸಜ್ಜಾಗಿದ್ದಾರೆ. ಜೊತೆಗೆ ಇನ್ನು ಕೆಲವು ಮಕ್ಕಳು ದ್ವಿತೀಯ ಸ್ಥಾನವನ್ನ, ಕೆಲವು ಮಕ್ಕಳು ತೃತೀಯ ಸ್ಥಾನವನ್ನ ತಂದುಕೊಂಡು ನಮ್ಮ ಶಾಲೆಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಕೀರ್ತಿಯನ್ನ ತಂದಿದ್ದಾರೆ. ಈ ಎಲ್ಲ ಕೀರ್ತಿಗೆ ನಮ್ಮ ಶಾಲೆಯ ಸಂಗೀತ ವಿಷಯದ ಗುರುಮಾತೆಯರು, ಜೊತೆಗೆ ಚಿತ್ರಕಲಾ ವಿಷಯದ ಶಿಕ್ಷಕರು ಸಹಿತ ಕಾರಣೀಕರ್ತರಾಗಿದ್ದಾರೆ. ಅವರ ಒಂದು ಪರಿಶ್ರಮವನ್ನ ನಾವಿಲ್ಲಿ ಮರಿಬಾರದು ಅಂತ ನನಗೆ ಅನಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಶಾಲೆಯ ಸಂಗೀತ ವಿಷಯದ ಗುರುಮಾತೆಯಾದಂತ ಶ್ರೀಮತಿ ಶ್ರೀದೇವಿ ಪೂಜಾರಿ ಮೇಡಮ್ ಅವರು ಹಗಲು ರಾತ್ರಿ ಅಂದ್ರೆ ಮಕ್ಕಳಿಗೆ ನಿರಂತರವಾದಂತಹ ಒಂದು ಪ್ರಯತ್ನ ಮಾಡಿಸಿ, ಪ್ರಾಕ್ಟೀಸ್ ಮಾಡಿಸಿ ಇವತ್ತು ಯಶಸ್ವಿ ಆಗಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಶಾಲೆಯ ಚಿತ್ರಕಲಾ ವಿಷಯದ ಶಿಕ್ಷಕರಾದಂತಹ ಶ್ರೀ ನಾಗಲಿಂಗಪ್ಪ ಬಡಗೇಸರು ಸಹಿತ ಅವರು ಸಹಿತ ಮನೆಗೆ ಹೋಗದೆ ಹಗಲು ರಾತ್ರಿ ಇಲ್ಲಿ ಎದ್ಕೊಂಡು ಹೇಗಾದ್ರೂ ಮಾಡಿ ಈ ಮಕ್ಕಳನ್ನ ಯಶಸ್ವಿಯತ್ತ ತೆಗೆದುಕೊಂಡು ಹೋಗಬೇಕು ಅಂತ ನಿರಂತರವಾಗಿ ಅವರು ಸಹಿತ ಮಕ್ಕಳನ್ನ ಕಂಪ್ಲೀಟ್ ಆಗಿ ಪ್ರಯತ್ನದಲ್ಲಿ ತೊಡಗಿಸಿ ಇವತ್ತು ಅಷ್ಟು ಮಕ್ಕಳು ಪ್ರಥಮ ಸ್ಥಾನವನ್ನ, ದ್ವಿತೀಯ ಸ್ಥಾನವನ್ನ, ತೃತೀಯ ಸ್ಥಾನವನ್ನ ತರಲಿಕ್ಕೆ ಅವರು ಸಹಿತ ಕಾರಣೀಕರ್ತರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರಿಬ್ಬರಿಗೆ ಅಂದ್ರೆ ನಮ್ಮ ಶಾಲೆಯ ಸಂಗೀತ ವಿಷಯದ ಗುರುಮಾತೆಯರಿಗೆ, ಜೊತೆಗೆ ನಮ್ಮ ಶಾಲೆಯ ಚಿತ್ರಕಲಾ ವಿಷಯದ ಗುರುಗಳಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಮಕ್ಕಳ ಪರವಾಗಿ, ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ ಅವರಿಬ್ಬರಿಗೂ ವಿಶೇಷವಾದಂತಹ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದರ ಜೊತೆಗೆ ಅವತ್ತು ಪ್ರತಿಭಾ ಕಾರಂಜಿಗೆ ಬಿಟ್ಟು 46 ಮಕ್ಕಳನ್ನ ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ನಮ್ಮ ಶಾಲೆಯ ಕನ್ನಡ ಭಾಷೆ ವಿಷಯದ ಶಿಕ್ಷಕರಾದಂತ ಶ್ರೀ ಮಂಜುನಾಥ ಮೊದಲಸರ್ ಅವರು, ಅದರ ಜೊತೆಗೆ ನಮ್ಮ ಶಾಲೆಯ ಸ್ಟಾಫರ್ಸ್ ಮೇಡಮ್ ಆದಂತ ಕುಮಾರಿ ರೇಖಾ ಹಾಲಮ್ ಮೇಡಮ್ ಸಹಿತ ಅವ್ರನ್ನ ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಬರೋದಿಗೆ ಮಕ್ಕಳ ಯಶಸ್ಸಿನಲ್ಲಿ ಅವರ ಪಾತ್ರ ಸಹಿತ ನಾವು ಅಲ್ಲಗಳೆಯುತ್ತಿಲ್ಲ. ಹಾಗಾಗಿ ಅವರಿಬ್ಬರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅವರಿಗೂ ಸಹಿತ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನ ಇವತ್ತು ಹೊರ ಜಗತ್ತಿಗೆ ಪರಿಚಯ ಮಾಡುವಂತ ಕೆಲಸವನ್ನ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನಲ್ ಮಾಡ್ತಾ ಇದೆ. ಇದು ನಿಜವಾಗ್ಲೂ ನನಗೊಂದು ಅಭಿಮಾನವನ್ನು ತರುವಂತ ಒಂದು ಕೆಲಸ. ಹಾಗಾಗಿ ಆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ನಾನು ಎಷ್ಟೇ ಕೃತಜ್ಞತೆಗಳನ್ನ ಸಲ್ಲಿಸಿದರೂ ಕಡಿಮೆ ಅಂತ ನನ್ಗನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ, ಪ್ರತಿಯೊಂದು ನ್ಯೂಸ್ ಅನ್ನ
ತಮ್ಮ ಚಾನಲ್ ಮುಖಾಂತರ ಅವರು ಪ್ರಸಾರ ಮಾಡಿ ನಮ್ಮ ಶಾಲೆಯ ಒಂದು ಶ್ರೇಷ್ಠ ಮಟ್ಟದ ಕೀರ್ತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ಗೆ ನನ್ನ ವೈಯಕ್ತಿಕವಾಗಿ, ನನ್ನ ಸಮಸ್ತ ಶಿಕ್ಷಕ ಬಂಧುಗಳ ಪರವಾಗಿ, ನಮ್ಮ ಶಾಲೆಯ ಮಕ್ಕಳ ಪರವಾಗಿ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ಗೆ ನನ್ನ ಅನಂತ ಕೋಟಿಯ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.